ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವಿ ಮಕ್ಕಳೇ, ನಮ್ಮ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ನಾವು ಮೊಬೈಲ್ನಲ್ಲಿ ನಮಗೆ ಕೊಡಲ್ಪಟ್ಟಿರುವ ಆಪ್ಷನ್ ಅಥವಾ ಆಯ್ಕೆಗಳ ಕುರಿತಾಗಿ ಆತ್ಮಿಕ ವಿಷಯಗಳನ್ನು ಕಲಿತಿರುವಾಗ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಮೊಬೈಲ್ನಲ್ಲಿ ನಮಗೆ ಒಂದು ರೆಕಾರ್ಡರ್ ಎಂಬ ಒಂದು ಆಪ್ಷನ್ ಕೊಡಲ್ಪಟ್ಟಿದೆ. ಈ ರೆಕಾರ್ಡರ್ ಎನ್ನುವ ವಿಷಯವನ್ನು ನೋಡುವಾಗ ನಾವು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಇರುವಾಗ ಹಾಡುಗಳನ್ನಾಗಲಿ ಅಥವಾ ಯಾರಾದರೂ ಮಾತನಾಡುತ್ತಿರುವ ವಿಷಯವನ್ನಾಗಲಿ ಹಾಗೆಯೇ ಆಲಿಸುವುದರ ಜೊತೆಗೆ ಅದು ನಮಗೆ ಬೇಕಾದಾಗ ಉಪಯೋಗಕ್ಕೆ ಬರುವಂತೆ ಅದನ್ನು ಹಾಗೆಯೇ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳುತ್ತೇವೆ. ನಮಗೆ ಬೇಕಾದಾಗ ಅದನ್ನು ಮತ್ತೆ ಕೇಳಿ ಆನಂದಿಸಬಹುದು. ಮಾತ್ರವಲ್ಲದೆ ಅನೇಕ ವಿಷಯಗಳಿಗೂ ಕೂಡ ಅದು ಒಂದು ಪ್ರೂಫ್ ಅಥವಾ ಒಂದು ದಾಖಲಾತಿಯಾಗಿರುತ್ತದೆ ಎಂಬುದಾಗಿ ಕೂಡ ನಮಗೆ ಗೊತ್ತು. ಅನೇಕ ಸಮಯಗಳಲ್ಲಿ ಅನೇಕ ವಿಷಯಗಳನ್ನು ಸಾಬೀತುಪಡಿಸುವುದಕ್ಕೆ ಈ ದಾಖಲಾತಿಯನ್ನು ನಾವು ಉಪಯೋಗಿಸಬಹುದು. ಸತ್ಯವೇದದಲ್ಲೂ ಕೂಡ ನಾವು ನೋಡುವುದಾದರೆ ದೇವರು ಕೂಡ ತನ್ನ ಭಕ್ತರು ಅಥವಾ ದೇವ ಮಕ್ಕಳು ಮಾಡುವ ಪ್ರತಿಯೊಂದು ವಿಷಯಗಳನ್ನು ಮಾತನಾಡುವ ವಿಷಯಗಳನ್ನು ಕೂಡ ಈ ರೀತಿ ರೆಕಾರ್ಡ್ ಮಾಡಿ ಇಟ್ಟಿರುತ್ತಾನೆ ಎಂಬುದಾಗಿ ನೋಡಬಹುದು. ಮಲಾಕಿಯ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಯೆಹೋವನ ಭಯಭಕ್ತಿ ಉಳ್ಳವರಾಗಿ ಆತನ ನಾಮ ಸ್ಮರಣೆ ಮಾಡುವವರು, ನಾವು ಆಡುವ ಪ್ರತಿಯೊಂದು ಮಾತುಗಳು, ನಾವು ನಡೆಸುವ ಪ್ರತಿಯೊಂದು ಕ್ರಿಯೆಗಳು, ಯೋಚನೆಗಳನ್ನು ಅರಿತಿರುವ ದೇವರು ಅದನ್ನೆಲ್ಲ ತನ್ನ ಆ ರೆಕಾರ್ಡ್ನಲ್ಲಿ ಆತನು ಇಟ್ಟಿರುತ್ತಾನೆ. ಮುಂದೆ ಒಂದು ದಿನ ನಾವು ಆ ನ್ಯಾಯಾಸನದ ಮುಂದೆ ನಿಂತಾಗ ಈ ಪುಸ್ತಕಗಳು ತೆರೆಯಲ್ಪಟ್ಟು ನಮ್ಮ ಎಲ್ಲ ವಿಷಯಗಳನ್ನು ಆತನು ಒಂದು ದಾಖಲೆಯೊಂದಿಗೆ ಆತನು ಅದನ್ನು ನಮಗೆ ತೋರಿಸುವವನಾಗಿದ್ದಾನೆ, ಕೇಳಿಸುವವನಾಗಿದ್ದಾನೆ. ಇದರಿಂದ ಪ್ರಿಯರಾದ ದೇವ ಮಕ್ಕಳೇ, ನಾವು ಆಡುವ ಮಾತುಗಳ ವಿಷಯದಲ್ಲಿ, ಯೋಚನೆಗಳ ವಿಷಯದಲ್ಲಿ, ಮಾಡುವ ಕ್ರಿಯೆಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿದ್ದು ನಮ್ಮ ದಾಖಲೆ ಯೇಸುವಿನ ಬಳಿಯಲ್ಲಿದೆ. ಮಾತ್ರವಲ್ಲದೆ ನಾವು ಮಾಡುವ ಒಳ್ಳೆಯ ವಿಷಯಗಳು ಕೂಡ ಇದೆ, ಅದಕ್ಕೆ ತಕ್ಕ ಪ್ರತಿಫಲ ಕೂಡ ದೊರೆಯುತ್ತದೆ ಎಂಬುದಾಗಿ ನಾವು ನೆನೆಸಿ ಸಂತೋಷ ಪಡೋಣ. ಅದರ ಮೂಲಕ ಇನ್ನೂ ಹೆಚ್ಚಾಗಿ ಒಳ್ಳೆಯದನ್ನು ಮಾಡಿ ನಮ್ಮ ರೆಕಾರ್ಡ್ ಉತ್ತಮವಾಗಿರುವಂತೆ ನಾವು ಕಾಪಾಡಿಕೊಳ್ಳೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.